ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿನ್ನೆ ಅವ್ರು ಮಾತಾಡಿರೋ ಅವಹೇಳನ ಶಬ್ದಗಳಿಂದ ನಮ್ಮ ತಾಲೂಕಿನ ಮಾಜಿ MLA ಆದಂಥ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡಿರೋದ್ರಿಂದ ನಾವು ಅದ್ರ ಬಗ್ಗೆ ಕಂಪ್ಲೇಂಟ್ ದರ್ಜ್ ಮಾಡಿದ್ದೀವಿ. ಈಗಾಗಲೇ ದರ್ಜ್ ಮಾಡಿರೋದ್ರಿಂದ ಅವಳು ಮಾತಾಡಿರೋದು ತಪ್ಪು, ಮತ್ತು ಡಾಕ್ಟರ್ ಲೋಹಿತ್ ಅವ್ರು ಮಾತಾಡಿರೋದು ತಪ್ಪು. ಅದರಿಂದ ಕಂಪ್ಲೇಂಟ್ ದರ್ಜ್ ಮಾಡಿದ್ದೀವಿ. ಅವ್ರು ಏನೇ ಮಾತಾಡಬೇಕು ಅಂದರೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರ ಬದಲು ಎದುರುಗಡೆ ಬಂದು ಮಾತಾಡಲಿ ಅಂತ ಕೇಳ್ತೀವಿ. ಇವಾಗ ಡಾಕ್ಟರ್ ಲೋಹಿತ್ ಅವರು HP ಮಂಜುನಾಥ್ ಟಾರ್ಗೆಟ್ ಮಾಡಿ ಹೊರಗಡೆಯಿಂದ ಜನ ಕರೆಸಿ ಅವ್ರ ವಿರುದ್ಧ ಎತ್ಕಟ್ಟುವಂತ ಕೆಲಸ ಆಗ್ತಿದೆ. ಅದು ಸತ್ಯ ಸರ್. ಯಾಕಂದ್ರೆ ಅವರು ಇಲ್ಲಿ ಡಾಕ್ಟರ್ ಸೇವೆ ಮಾಡಕ್ ಬಂದಿಲ್ಲ. ಅವರು ಇಲ್ಲಿ ಜನಗಳನ್ನ ಎತ್ಕಟ್ಟಿ ರಾಜಕೀಯವಾಗಿ ತಾನು ಬೆಳಿಬೇಕು ಅಂತ ಇಲ್ಲಿ ಹಾಸ್ಪಿಟ್ಲ್ ಮಾಡಿ ಜನಗಳನ್ನ ಸುಲಿಗೆ ಮಾಡಿ, ಆಸ್ಪತ್ರೆಯಲ್ಲಿ ಜನಗಳನ್ನ ಸುಲಿಗೆ ಮಾಡಿ ಆ ದುಡ್ಡಲ್ಲಿ ಜನಗಳನ್ನ ಎತ್ಕಟ್ಟಿ ಅವರು ಭೇದ ಮಾಡಿ ರಾಜಕೀಯ ಮಾಡಕ್ ಬಂದಿದ್ದಾರೆ. ಅವರು ಜನಗಳ ಸೇವೆ ಮಾಡಲೇಬೇಕು ಅನ್ನಂಗಿದ್ರೆ ಡಾಕ್ಟರ್ ಆಗಿರೋರು ಜನಗಳಿಗೆ ಫ್ರೀ ಸರ್ವಿಸ್ ಕೊಡ್ಲಿ. ಅದರಿಂದ ಅವರು ಸ್ವಲ್ಪ 4 ಜನ ಅವ್ರ ಹೆಸರು ಹೇಳ್ತಾರೆ. ಈ ತರ ಎತ್ಕಟ್ಟಿದ್ರೆ ಯಾರು ಅವ್ರ ಹೆಸರು ಹೇಳಲ್ಲ, ಅವ್ರಿಗೆ ಮೊಕ್ಕಕ್ಕೆ ಉಗಿತಾರೆ ಗ್ಯಾರಂಟಿ. ಇನ್ನೊಂದು ಒಂದು ಆರೋಪ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮಂಜುನಾಥ್ ಅವರು ರಾಜಕೀಯವಾಗಿ ಬಳಸ್ಕೊಂಡು ಕೈ ಬಿಡ್ತಾ ಇದಾರೆ ಅಂತ. ಸಿದ್ದರಾಮಯ್ಯನವ್ರನ್ನ ಮಂಜುನಾಥ್ ಅವರು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲಿ. ಅದು ಅಪ್ಪಟ ಸುಳ್ಳು. ಯಾವುದೇ ರೀತಿ ಆ ತರ ನಡೆದಿಲ್ಲ. ಸಿದ್ದರಾಮಯ್ಯನವ್ರನ್ನ ಮಂಜುನಾಥ್ ಅವ್ರನ್ನ ಈ ಡಾಕ್ಟರ್ ಲೋಹಿತ್ ಇದಾರಲ್ಲ ಅವರು ಬಳಸ್ಕೊಂಡು ಹಾಸ್ಪಿಟ್ಲ್ ಮಾಡೋ ತನಕ ಅವ್ರನ್ನ ಉಪಯೋಗ ಮಾಡ್ಕೊಂಡು ಅವ್ರನ್ನ ಬಿಸಾಕಿದ್ದಾರೆ ಹೊರತು ಇವ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ನಮ್ಮ ಮಂಜುನಾಥ್ ಅಣ್ಣ ಆಗ್ಲಿ ಯಾವುದೇ ರೀತಿ ಆ ತರ ಬಳಕೆ ಆಗೂ ಇಲ್ಲ, ಬಳಕೆ ಮಾಡ್ಕೊಳಕ್ಕೂ ಆಗಲ್ಲ.